ಮಲ್ಲೇಶ್ವರಂ ಬಿಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು. 350 ಅಂದಿದೆ. ನಾನು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ ಬಂದುಬಿಟ್ಟು ನಾನು ಮಲ್ಲೇಶ್ವರಂ ಹೋಗ್ತಿದ್ದೀನಿ. ಆ್ಯಂಡ್ ನಾನು ಯಾವುದೇ ಶಾಪಿಂಗ್ ಮಾಡೋದಕ್ಕಲ್ಲ, ನಾನು ಹೋಗ್ತಿರೋದು ನನ್ನ ಕಸಿನ್ ಜೊತೆ. ಸೊ ನಾನು ತುಂಬ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀನಿ ಏನು ಶಾಪಿಂಗ್ ಮಾಡಬಾರ್ದು ಅಂತ. ಲೆಟ್ ಸಿ ಏನಾಗುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಹಾಗೆಯೇ ಸ್ವಲ್ಪ ಮಲ್ಲೇಶ್ವರಂನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬಿಕಾಸ್ ನಾನು ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ನಾನು ಮಲ್ಲೇಶ್ವರಮಲ್ಲೇ ಶಾಪಿಂಗ್ ಮಾಡಿದ್ದು. ಅದಾದಮೇಲೆ ಇದುವರೆಗೂ ನಾನು ಶಾಪಿಂಗೇ ಮಾಡಿಲ್ಲ. ಇಟ್ಸ್ ಬಿನ್ ಆಲ್ಮೋಸ್ಟ್ 4 to 5 years, ಮೋರ್ ದೆನ್ 5 years ಆಯಿತು. ಸೊ ಲೆಟ್ಸ್ ಏನಾಗುತ್ತೆ ಅಂತ. ಆ್ಯಂಡ್ ಇವಾಗ ರೆಡಿ ಎಲ್ಲ ಆಗಿದ್ದಾಯಿತು. ನನ್ನ ಕಸಿನ್ ಅಂದರೆ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಚಂದನ ಮತ್ತು ಅವ್ರ ಫ್ರೆಂಡ್ ಬರ್ತಿದ್ದಾರೆ, ದಿವ್ಯಾ ಅಂತ. ಸೊ ಅಷ್ಟೇ. ಈಗ ನಾನು ಬಸ್ ಸ್ಟಾಪ್ ಹತ್ರ ಹೋಗಬೇಕು. ಅವ್ರು ಆಲ್ರೆಡಿ ಬರ್ತಿದ್ದಾರೆ. ತಿಂದ್ಬಿಟ್ಟು ಹೊಡೋದೆ, ಓಕೆನಾ? ನಾನು ಮನೆ ಬಿಟ್ಟು ಬಸ್ ಸ್ಟಾಪಿಗೆ ರೀಚ್ ಆಗೋದ್ರೊಳಗೆ ಚಂದು ಮತ್ತು ದಿವ್ಯಾ ಇಬ್ಬರು ಬಂದಿದ್ದರು. ಆ್ಯಂಡ್ ಅಲ್ಲಿಂದ ನಾವು ಮತ್ತೆ ಮೆಜೆಸ್ಟಿಕ್ ಬಸ್ ಹತ್ತಿದ್ವಿ. ಸೆಂಟ್ರಲ್ ಇಳ್ಕೊಂಡು ಸೆಂಟ್ರಲಿಂದ ಮತ್ತೆ ಇನ್ನೊಂದು ಬಸ್ನ ಚೇಂಜ್ ಮಾಡಿದ್ವಿ, ಮಲ್ಲೇಶ್ವರಮಿಗೆ ಹೋದ್ವಿ. ಸೊ ನಾವು ಇಲ್ಲಿಂದ ಎಕ್ಸ್ಪ್ಲೋರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ 8th ಕ್ರಾಸಿಗೆ ಬಸ್ ನಿಲ್ಲಿಸುತ್ತೆ. ನಾವು ಅಲ್ಲಿಂದ ಮತ್ತೆ ಮೇಲೆ ನಡ್ಕೊಂಡು ಬಂದ್ವಿ. ಸೊ ಹೂ ಮಾರ್ಕೆಟಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಎಲ್ಲ ಇತ್ತು. ಬುಕ್ಕೆ ಆಗಿರ್ಬೋದು, ತಾವರೆ ಹೂದು ಹಾರ. ಸೊ ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ದೇವರಿಗೊಂದು ನಮಸ್ಕಾರ ಹಾಕ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಾಳೆ ತುಳಸಿ ಪೂಜೆ ಇರೋದ್ರಿಂದ ಇಲ್ಲಿ ಏನು ಬಾಳೆಕಂದು ಮತ್ತು ಬಾಳೆ ಎಲೆ, ಆಮೇಲೆ ನಲ್ಲಿಕಾಯಿದ್ದು ರೆಂಬೆ, ಇದೆಲ್ಲನೂ ಇತ್ತು. ಸೊಪ್ಪು ಇದೆಲ್ಲನೂ. ಸೊ ಇನ್ನೂ ಏನೇನೋ ಇತ್ತು, ಕುಂಬಳಕಾಯಿ ಎಲ್ಲ. ಸೊ ನಂಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಟೈಟನ್ ವಾಚಸ್ ಆಗಿರ್ಬೋದು, ಅದಾದಮೇಲೆ ಗೋಲ್ಡ್ ಜ್ಯುವೆಲ್ರಿ ಶಾಪ್ ಎಲ್ಲ ಏನೇನೋ ಇತ್ತು. ಸೊ ಐ ಥಿಂಕ್ ಹೆಣ್ಮಕ್ಳಿಗೆ ಇಲ್ಲಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ಯಾರಾದರೂ ಜ್ಯುವೆಲ್ಸ್ ಪರ್ಚೇಸ್ ಮಾಡೋಂಗಿದ್ರೆ. ಬಿಕಾಸ್ ತುಂಬ ಬ್ರ್ಯಾಂಡ್ಸ್ ಇದೆ. ಎಕ್ಸಾಂಪಲ್ ಭೀಮಾ ಆಗಿರ್ಬೋದು, ಮತ್ತು ಸಾಯಿ ಗೋಲ್ಡ್ ಪ್ಯಾಲೇಸು. ಸೊ ಈ ಥರ ತುಂಬ ಬ್ರ್ಯಾಂಡ್ಸ್ ಇದೆ. ಆ್ಯಂಡ್ ಇವತ್ತು ಇಲ್ಲಿ ಬರೀ ಹೂಗಳು ಮತ್ತು ನಲ್ಲಿಕಾಯಿ ಸೊಪ್ಪು ಇದೇ ಕಾಣ್ತಿರುತ್ತೆ. ಏನಕ್ಕಂದರೆ ಅದೇ ನಾಳೆ ತುಳಸಿ ಹಬ್ಬ ಇರೋದ್ರಿಂದ. ಆ್ಯಂಡ್ ನಾನು ಹೋಗಿರೋದು ಮಲ್ಲೇಶ್ವರಂಗೆ ತುಂಬ ಸತಿ ಹೋಗಿದ್ದೀನಿ, ಬಟ್ ಶಾಪಿಂಗ್ಗೆ ಅಂತ ಹೋಗಿರೋದು ಇದು ಸೆಕೆಂಡ್ ಟೈಮು. ಅದು ಬಿಟ್ಟರೆ ನನ್ನ ಫ್ರೆಂಡ್ ಜೊತೆ ಎಲ್ಲೋ ಹೋಗಿದ್ದು ನೆನಪಿದೆ ಅಷ್ಟೇ, ಬಟ್ ನಾನು ಎಲ್ಲೂ ಶಾಪಿಂಗ್ ಮಾಡಿಲ್ಲ ಮಲ್ಲೇಶ್ವರಮಲ್ಲಿ. ಸೊ ನನಗೂ ಇದು ಹೊಸ ಥರನೇ ಅನುಭವ. ಆವಾಗ 5 years ಬ್ಯಾಕ್ ಹೋದಾಗ ಬೇರೆ ಥರ ಇತ್ತು, ಇವಾಗ ಬೇರೆ ಥರ ಇದೆ. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು ಕಾಸ್ಮೆಟಿಕ್ ಸ್ಟೋರ್ಸ್ ಆಗಿರ್ಬೋದು, ಅದಾದಮೇಲೆ ಜುವೆಲ್ ಸ್ಟೋರ್ಸ್ ಆಗಿರ್ಬೋದು. ಇಲ್ಲಿ ಜಾಸ್ತಿ ಸಿಗೋದು ಜುವೆಲ್ ಸ್ಟೋರ್ಸೇ. ಅದರಲ್ಲೂ ಸಿಲ್ವರ್ ಜುವೆಲ್ಸ್ದಂತೂ ತುಂಬ ಸ್ಟೋರ್ಸೇ ಸಿಗುತ್ತೆ ಮಲ್ಲೇಶ್ವರಮಲ್ಲಿ. ಆ್ಯಂಡ್ ನೆಕ್ಸ್ಟು ಸ್ಟ್ರೀಟ್ ಶಾಪಿಂಗ್ ಮಾಡ್ಕೋಬೋದು. ಈ ಚಳಿಗೆ ಟೋಪಿ ಮತ್ತು ಟೀ ಶರ್ಟ್ಸು ಇದೆಲ್ಲನೂ. ಆ್ಯಂಡ್ ನೈಟ್ ಪ್ಯಾಂಟ್ಸ್ ಎಲ್ಲನೂ ಅಷ್ಟೇ 150-200 ರುಪೀಸಿಗೆಲ್ಲ ಸಿಗ್ತಿತ್ತು. ತುಂಬ ಕಡೆ ಬೋರ್ಡ್ಸ್ ಹಾಕಿದ್ದಾರೆ. ಆ್ಯಂಡ್ ಕೆಲವು ಕಡೆ ಅವರೇ ಐ ಮೀನ್ 150 ಅಂತ ಕರೀತಿರ್ತಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು. ಆ್ಯಂಡ್ ನೆಕ್ಸ್ಟು ನಾವು ಹೋಗಿದ್ದು ಚಂದುಗೆ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಿಸ್ತಿದ್ಲು. ಸೊ ಅವಳು ಇದೇ ಥರ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ನಾವು ಈ ಒಂದು ಶಾಪಿಗೆ ಅಂತ ಹೋದ್ವಿ. ಈ ಶಾಪ್ ನೇಮ್ ಬಂದುಬಿಟ್ಟು ಮನೋರಂಜನ್ ದಿ ಫ್ಯಾಬ್ರಿಕ್ ಸ್ಟೋರ್ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ನಕ್ಷತ್ರ ಸ್ಟೋರ್ ಇದೆಯಲ್ಲ, ಅದ್ರ ಮೇಲೇ ಇದೆ. ನಿಮ್ಮೆಲ್ಲರಿಗೂ ಐ ಥಿಂಕ್ ನಕ್ಷತ್ರ ಸ್ಟೋರ್ಸ್ ಗೊತ್ತೇ ಇರ್ಬೋದು, ಎಲ್ಲ ರೀಲ್ಸಲ್ಲಿ ನೋಡಿರ್ತೀರ. ಸೊ ಆ್ಯಂಡ್ ನಾವು ಎಲ್ಲೋದ್ರೂ ಈ ನಮ್ಮ ಒಂದು ಸೆಲ್ಫಿ ಅಥವಾ ಫೋಟೋಸ್ ನಾವು ಹುಡುಕಿರೋ ಬಿಡಲ್ಲ, ಹಾಗೇ ಇಲ್ಲೂ ಕೂಡ ತೊಗೊತಿದ್ವಿ ಫೋಟೋ ಸೆಲ್ಫೀಸ್ ಎಲ್ಲ. ಸೊ ಇಲ್ಲಿ ಏನು ಅಂತಂದರೆ ಈ ಸ್ಟೋರಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಪರ್ ಮೀಟರಿಗೆ ಅವರು ಹೇಳಿದ್ದು 1500 ಆ್ಯಂಡ್ ಸಮ್ ಚೇಂಜ್ ಹೇಳಿದ್ರು. ಸೊ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಆ್ಯಂಡ್ ನಮಗೆ ಬೇಕಾಗಿದ್ದ ಈ ಥರ ಫ್ಯಾಬ್ರಿಕ್ ಸಿಗಲಿಲ್ಲ ನಮಗೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಹೋಗಿದ್ದು ನಕ್ಷತ್ರ ಸ್ಟೋರ್ಸಿಗೆ. ಇವಾಗೆ ಜೀನ್ಸ್ ಏನೋ ತೊಗೋಬೇಕು ಅಂತ ಇತ್ತು. ಸೊ ಹಾಗಾಗಿ ಇಲ್ಲಿ ಹೋಗಿದ್ವಿ. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 700 ಹೇಳಿದ್ರು. ಆ್ಯಂಡ್ ಫಾರ್ಮಲ್ಸ್ ಪ್ಯಾಂಟ್ ಕೇಳಿದ್ದಕ್ಕೆ 750-800 ಹೇಳಿದ್ರು ಅವರು. ಬಟ್ ಕ್ರಾಪ್ ಟಾಪ್ಸ್ ಎಲ್ಲ ಕ್ವಾಲಿಟಿ ಚೆನ್ನಾಗಿತ್ತು, ಅದು ನನಗೆ ಇಷ್ಟ ಆಯಿತು. ಆ್ಯಂಡ್ ಜೀನ್ಸ್ ಒಂದು ಸ್ವಲ್ಪ ಕ್ವಾಲಿಟಿ ಡಲ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಪ್ರೈಸ್ ಕೂಡ ಸ್ವಲ್ಪ ಹೈ ಹೇಳಿದ್ರು ಅಂತ ಹೇಳಿಬಿಟ್ಟು ನಾವು ಅದರ ಪಕ್ಕದಲ್ಲಿ ಇದ್ದಿದ್ದು ಶಾಪಿಗೆ ಹೋದ್ವಿ. ಅಲ್ಲಿ ಕೂಡ ಕ್ರಾಪ್ ಟಾಪ್ಸ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಆಗಿತ್ತು, ತುಂಬ ಇಷ್ಟ ಆಯಿತು. 250ಇಂದನೇ ಸ್ಟಾರ್ಟ್ ಆಗುತ್ತೆ ಕ್ರಾಪ್ ಟಾಪ್ಸ್ ಎಲ್ಲ, 200-250ಇಂದ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಇದೊಂದು ಬಜಾರ್ ಥರ ಆಯಿತು. ಸೊ ಅಲ್ಲೋದ್ವಿ, ಇದ್ರೊಳಗಡೆ ಎಲ್ಲ ನೋಡ್ಕೊಬರೋಣ ಅಂತ. ಕ್ವಾಲಿಟಿ ವಾಸ್ ವರ್ಸ್ಟ್ ಅಂತಲೇ ಹೇಳ್ಬೋದು, ಕ್ವಾಲಿಟಿ ಚೂರು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲಿಂದ ರಿಟರ್ನ್ ಬಂದು ಇಲ್ಲಿ ಬಂದುಬಿಟ್ಟು
150 ಅಂತ ಹೇಳ್ತಿದ್ರು ಚೈನ್ಸ್ ಎಲ್ಲ ಬಂದುಬಿಟ್ಟು. ಈಗ ನಾನು ತೊಗೊಂಡಿದ್ದೀನಿ ಒಂದು ಚೈನು, ಸೊ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಇದು ತೊಗೊಳ್ಳೋದಾ ಅಂತ ನೋಡ್ತಿದ್ವಿ ನಾವು. ಅಷ್ಟು ಚೆನ್ನಾಗಿತ್ತು ಎಲ್ಲನೂ. ಸಿಂಪಲ್ ಚೈನ್ಸು, ಗ್ರ್ಯಾಂಡಾಗಿರೋದು. ಸೊ ಇಲ್ಲಿ 150 + 500ಗೆ ಸಿಗ್ತಿತ್ತು. 200ದು ಇತ್ತು, ಆಮೇಲೆ ಹಿಯರಿಂಗ್ಸ್ ಇತ್ತು. ಸೊ ಎಲ್ಲ ಥರದ್ದು ಇತ್ತು. ಆ್ಯಂಡ್ ಅದ್ರ ಆಪೋಸಿಟಲ್ಲೇ ನಮಗೆ ಬ್ಯಾಂಗಲ್ಸ್ ಎಲ್ಲ ಸಿಗ್ತಿತ್ತು. ಸೈಡ್ ಬ್ಯಾಂಗಲ್ಸು ಮತ್ತು ನಾರ್ಮಲ್ ಹಸ್ರು ಬಾಳೆ ಎಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಈ ಜುವೆಲ್ನ ಕೇಳೋಣ ಅಂತ ಹೋದ್ವಿ. ಆರ್ಟಿಫಿಷಿಯಲ್ ಸರ ಮತ್ತು ಸೆಟ್ ಬರುತ್ತಲ್ಲ, ಸೊ ಅದನ್ನು ಅವರು 800 ರೂಪೀಸ್ ಅಂತ ಹೇಳಿದ್ರು. ಓಕೆ, ನನಗೇನು ಟೂ ಕಾಸ್ಟ್ಲಿ ಅಂತ ಅನಿಸಿಲ್ಲ ಆ್ಯಂಡ್ ಅಫೋರ್ಡೆಬಲ್ ಅಂತಲೂ ಅನಿಸಿಲ್ಲ. ಚಿಕ್ಕಪೇಟೆಲೆಲ್ಲ 650 ರೂಪೀಸ್ ಅದು ಸ್ಟಾರ್ಟಿಂಗ್ ಪ್ರೈಸು ಒಂದು ಸಿಂಗಲ್ ಪೀಸು. ಸೊ ಇಲ್ಲಿ ಸಿಂಗಲ್ ಪೀಸೇ 800 ಅಂತ ಹೇಳಿದ್ರು. ಇಟ್ಸ್ ಓಕೆ, ಏರುಪೇರು ಆಗುತ್ತೆ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ನೀವು ಕುರ್ತೀಸ್ ಎಲ್ಲ ನೋಡ್ಬೋದು ಸ್ಟ್ರೀಟ್ ಶಾಪಿಂಗಲ್ಲಿ. ಕುರ್ತೀಸ್ ಕ್ವಾಲಿಟೀಸ್ ಚೆನ್ನಾಗಿದೆ. 250 ಬರೀ ಟಾಪ್ಗೇನೆ. ಆ್ಯಂಡ್ ಫುಲ್ ಕಾರ್ಡ್ ಸೆಟ್ ಎಲ್ಲ ಬಂದುಬಿಟ್ಟು 700 ರೂಪೀಸು. ಆ್ಯಂಡ್ ಮತ್ತು ಟಾಪ್ ಆ್ಯಂಡ್ ಪ್ಯಾಂಟ್ಗೆ ಬಂದುಬಿಟ್ಟು 350 ರೂಪೀಸು. ನನಗೆ ಮಲ್ಲೇಶ್ವರಮಲ್ಲಿ ಏನು ಇಷ್ಟ ಆಯಿತು ಅಂತಂದರೆ, ಯಾವ ಕಡೆನಾದರೂ ವಿಚಾರಿಸಿ ಸೇಮ್ ಕ್ವಾಲಿಟಿ ಇರುತ್ತೆ, ಒಂದೊಂದು ಕ್ವಾಲಿಟಿ ಇರಲ್ಲ. ಬಟ್ ದಟ್ಸ್ ಓಕೆ. ಯಾವ ಕಡೆ ಆದರೂ ವಿಚಾರಿಸಿದ್ರು ನಮಗೆ ಸೇಮ್ ರೇಟ್ ಹೇಳ್ತಾರೆ. ಇಲ್ಲಿ ಯಾವ ರೇಟ್ ಹೇಳ್ತಾರೋ ಇನ್ನೊಂದು ಸ್ವಲ್ಪ ಮುಂದೆ ಬಿಟ್ಟು ಕೇಳಿದ್ರು ಅದೇ ರೇಟ್ ಹೇಳ್ತಾರೆ. ಸೊ ನಂಗೆ ಅದು ಇಷ್ಟ ಆಯಿತು. ಒಬ್ಬರು ಜಾಸ್ತಿ ಮಾಡೋದು, ಒಬ್ಬರು ಕಡಿಮೆ ಮಾಡೋದು ಎಲ್ಲ ಏನಿಲ್ಲ, ಸೇಮ್ ರೇಟ್ ಹೇಳಿದ್ರು. ಸೊ ಅದಂತೂ ನಮಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹೋಗ್ತಾ ಜನನೂ ಸ್ಟಾರ್ಟ್ ಆದರು. ಸೊ ಹಂಗಾಗಿ ವಿಡಿಯೋ ಜಾಸ್ತಿ ಮಾಡೋದಕ್ಕಾಗಿಲ್ಲ. ಇಲ್ಲಿ ನೋಡಿ, ಹೋಗ್ತಾ ಇರೋದ್ರಲ್ಲೇ ಸ್ವಲ್ಪ ಕಷ್ಟಪಟ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಬ್ಯಾಗ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ನನಗಿಲ್ಲಿ ತುಂಬ ಚೆನ್ನಾಗಿರೋ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ. ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 250 ರೂಪೀಸು. ಬ್ಯಾಗೆಲ್ಲ ತೊಗೊಂಡ್ವಿ. ಸೊ ಹಾಗಾಗಿ ಅಲ್ಲೇ ಇದ್ದಂಥ ಈ ಒಂದು ಶ್ರೀ ಬ್ರಹ್ಮಾನಂದ ಕಾಂಪ್ಲೆಕ್ಸ್ ನೋಡಿದ್ವಿ. ಸೊ ಇಲ್ಲಿ ಬಂದುಬಿಟ್ಟು ರೆಡಿಮೇಡ್ ಬ್ಲೌಸಸ್ ಎಲ್ಲ ಸಿಗುತ್ತೆ. ಇಲ್ಲ ಅಂತಲ್ಲ, ಇನ್ನು ಪಕ್ಕದ ಅಂಗಡಿಗಳಲ್ಲೆಲ್ಲ ಇದೆ ರೆಡಿಮೇಡ್ ಬ್ಲೌಸಸ್ ಎಲ್ಲ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಮಗೇನು ಅದರದ್ದು ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ನಾವು ರೇಟ್ ಎಲ್ಲ ಇನ್ನೂ ಕೇಳಲಿಲ್ಲ. ಅದ್ರ ಪಕ್ಕದಲ್ಲಿ ಇದ್ದಿದ್ದು ಅಂಗಡಿಗೆ ಹೋಗ್ಬಿಟ್ಟು ನಮಗೆ ಅಂದರೆ ಚಂದುಗೆ, ಸೊ ಅವ್ರ ಫ್ರೆಂಡ್ದು ಆ್ಯಕ್ಚುಲಿ ಮದುವೆ ಇದೆ. ಸೊ ಹಾಗಾಗಿ ಅರ್ಶಿಣ ಶಾಸ್ತ್ರಕ್ಕೆ ಬೇಕು ಅಂತ ಹೇಳಿಬಿಟ್ಟು ನಾವಿಲ್ಲಿ ಡ್ರೆಸ್ನ ಸೆಲೆಕ್ಟ್ ಮಾಡ್ತಿದ್ವಿ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಡಿಸೈನ್ಸ್ನ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರೇಂಜ್ ಕೂಡ ಹಾಗೆ ಇತ್ತು, 2000, 1600. ಸೊ ಹಿಂಗಿತ್ತು. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು, ಬಟ್ ಕೊಡೋದಕ್ಕೆ ಬರ್ತಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅವಳಿಗೆ ಒಂದು ಸ್ಯಾರಿ ಬೇಕಾಗಿತ್ತು. ಸೊ ಅದನ್ನು ನೋಡೋದಕ್ಕೆ ಹೋದ್ವಿ. ಆ್ಯಂಡ್ ನಮ್ಗೆ ಅದು ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಬಂದ್ವಿ. ನೆಕ್ಸ್ಟು ನಾವು ಹೋಗಿದ್ದು ಸೈಡ್ ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಒಂಚೂರು ಡಿಸೈನ್ಸ್ ಚೆನ್ನಾಗಿತ್ತು, ಬಟ್ ಸೈಜ್ ಸಿಗಲಿಲ್ಲ ಅವಳಿಗೆ. ಹಂಗಾಗಿ ತೊಗೊಳ್ಳಿಲ್ಲ ನಾವಿಲ್ಲಿನೂ ಕೂಡ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ಕಾರ್ಡ್ ಸೆಟ್ಸ್ ಎಲ್ಲ ಬಂದುಬಿಟ್ಟು 700 ಪರು. ಆ್ಯಂಡ್ ಶಾರ್ಟ್ ಕುರ್ತೀಸ್ ಎಲ್ಲ ಬಂದುಬಿಟ್ಟು 250 ರೂಪೀಸ್. ಬಟ್ ಅವ್ರೇನು ಹೇಳ್ತಾರೆ ಅಂತಂದರೆ 1000ಗೆ 4 ಅಂತ ಹೇಳ್ತಾರೆ. ಸೊ ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಪರ್ 250ನೇ ಬೀಳುತ್ತೆ. ಕೆಲವರೆಲ್ಲ 251 ಅಂತ ಹೇಳ್ತಿದ್ರು. ಇವರೆಲ್ಲ ಬಂದುಬಿಟ್ಟು 1000ಗೆ 4 ಅಂತ ಹೇಳಿದ್ರು. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿಂದ ಅಲ್ಲಿಗೆ ಬಂತಲ್ಲ. ಸೊ ಲಾಜಿಕ್ ಇದೆಲ್ಲ ಅವ್ರದ್ದು ಬಿಸ್ನೆಸ್ ಐಡಿಯಾ. ನೋಡಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಕ್ವಾಲಿಟಿ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಕೆಲವೊಂದು ಅದರಲ್ಲೇ ಇದೆ. ಸೊ ಅದರಲ್ಲಿ ಲೋ ಕ್ವಾಲಿಟಿನೂ ಇದೆ, ಹೈ ಕ್ವಾಲಿಟಿನೂ ಇದೆ. ಸೊ ನಾವು ನೋಡ್ಕೊಂಡು ತೊಗೋಬೇಕು. ಆ್ಯಂಡ್ ಈ ಜುವೆಲೆಲ್ಲ ಏನು ನೋಡ್ತಿದ್ದೀರಾ, ಈ ಬಾಕ್ಸು ಹಿಯರಿಂಗ್ಸ್ ಇದೆ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಚೋಕರ್ಸ್ ಥರ ಯೂಸ್ ಮಾಡಬೇಕು. ಸೊ ಇದೆಲ್ಲ ಬಂದುಬಿಟ್ಟು 200 ಅಂತೆ. ಸೊ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಈ ಒಂದು ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಈ ಸ್ಟೋರಲ್ಲಿ ಬಂದುಬಿಟ್ಟು ಬ್ರೈಡಲ್ ಕಲೆಕ್ಷನ್ನು ಮೆನ್ ಆ್ಯಂಡ್ ವುಮೆನ್ ಇಬ್ರಿಗೂ ಕೂಡ ಸಿಗುತ್ತೆ. ನಾನು ಬರೀ ಆಚೆ ಡಿಸ್ಪ್ಲೇ ಹಾಕಿರೋದನ್ನು ಮಾತ್ರ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಈ ಒಂದು ಶಾಪಲ್ಲಿ ಓಲ್ಡ್ ಸ್ಯಾರೀಸ್ನೆಲ್ಲ ತೊಗೋತಾರಂತೆ. ಅದನ್ನು ವಿಚಾರಿಸೋಣ ಅಂತ ಹೋಗಿದ್ದು. ಆ್ಯಂಡ್ ಅಷ್ಟೇ, ಇವಾಗ ಮನೆಗೆ ಹೊರಡೋ ಟೈಮು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವೀಡಿಯೋ. ಆ್ಯಂಡ್ ನಾನು ಒಂದು ಚೈನ್ ಬಿಟ್ಟರೆ ಬೇರೆ ಏನೂ ತೊಗೊಳ್ಳಿಲ್ಲ. ಆ ಚೈನ್ನ ನಾನು ಗೆಟ್ ರೆಡಿ ವಿತ್ ಮೀ ಯಾವುದಾದ್ರೂ ವೀಡಿಯೋ ಮಾಡಿದಾಗ ಹಾಕ್ತೀನಿ. ಸೊ ಇದು ಇಲ್ಲಿನ ಪ್ಯಾಕ್ ಓಪನ್ ಮಾಡಿಲ್ಲ. ಸೊ ಯಾವುದಾದ್ರೂ ಗೆಟ್ ರೆಡಿ ವಿತ್ ಮೀ ಮಾಡಿದಾಗ
ಅದರಲ್ಲಿ ಹಾಕ್ಕೋತೀನಿ. ಸೊ ಅಷ್ಟೇ, ಇದು ಬಿಟ್ಟರೆ ಬೇರೆ ಏನೂ ತೊಗೊಳ್ಳಿಲ್ಲ ನಾನು. ಬಿಕಾಸ್ ನನ್ನ ಮೈಂಡ್ನ ಫುಲ್ಲು ಸೆಟ್ ಮಾಡ್ಕೊಂಡು ಹೋಗಿದೆ ಬೇರೆ ಏನೂ ತೊಗೋಬಾರ್ದು ಅಂತ. ಆ್ಯಕ್ಚುಲಿ ಇದು ತೊಗೊಳ್ಳೋ ಐಡಿಯಾ ಇರಲಿಲ್ಲ, ಬಟ್ ಇದು ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಜಸ್ಟ್ 150 ರುಪೀಸ್ ಅಷ್ಟೇ. ಸೊ ಅದಕ್ಕೆ ತೊಗೊಂಡಿದ್ದು. ಮಲ್ಲೇಶ್ವರಂ ಬಿಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು. ಎಕ್ಸಾಂಪಲ್ ಈ ಆರ್ಟಿಫಿಷಿಯಲ್ ಜುವೆಲ್ಸ್ ಎಲ್ಲ ಬರುತ್ತಲ್ಲ, ಅದಾಗಿರ್ಬೋದು. ಅದಾದಮೇಲೆ ಕಾರ್ಡ್ ಸೆಟ್, ವುಮೆನ್ಗೆ ಕುರ್ತಾ ಸೆಟ್ಸ್ ಬರುತ್ತಲ್ಲ, ಅದಾಗಿರ್ಬೋದು. ವಿ ಫೆಲ್ಟ್ ಎವ್ರಿಥಿಂಗ್ ಈಸ್ ಕಾಸ್ಟ್ಲಿ. ಸೊ ಚಿಕ್ಕಪೇಟೆಗೆ ಕಂಪೇರ್ ಮಾಡಿದ್ರೆ ಮಲ್ಲೇಶ್ವರಂ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಅಷ್ಟೇ. ಅದು ನನಗಂತಲೇ ಅಂತಲ್ಲ, ನನ್ನ ಜೊತೆಲಿ ಇದ್ದಿದ್ದ ದಿವ್ಯಾ ಆಗಿರ್ಬೋದು ಮತ್ತು ಚಂದನಗೂ ಕೂಡ ಹಾಗೆ ಅನ್ನಿಸ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಟಿವ್ ಇತ್ತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬೈ ಬೈ.